VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ಬಂಧುಗಳೇ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ವಿಷಯ ಚರ್ಚೆಯ ಮೇಲೆ ವಿರೋಧಿ ಪಕ್ಷಗಳಿಗೆ ಉತ್ತರಿಸುವ ಭರದಲ್ಲಿ ಅಂಬೇಡ್ಕರ್ 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 ಎನ್ನುವುದು ಫ್ಯಾಷನ್ ಆಗಿದೆ. ಇಷ್ಟು ಸಲ ದೇವರ ಸ್ಮರಣೆ ಮಾಡಿದ್ದಾರೆ, 7 ಜನ್ಮಕ್ಕೆ ಸ್ವರ್ಗವಾದರೂ ಪ್ರಾಪ್ತಿಯಾಗುತ್ತಿತ್ತು ಎಂದಿದ್ದಾರೆ. ಭಾರತ ದೇಶದ ಆಯ್ಕೆ ಅಂಬೇಡ್ಕರ್ ಅಥವಾ ಮುಕ್ಕೋಟಿ ದೇವತೆಗಳ ಸ್ವರ್ಗಾನು ಎಂದು ಅಮಿತ್ ಶಾ ರವರು ಗೆರೆ ಕೊರೆದಿದ್ದಾರೆ. ಅಂಬೇಡ್ಕರ್ ಎಂದರೆ ಮನುಸ್ಮೃತಿ ಪ್ರಣೀತ ಜಾತಿ, ಕೋಮುದ್ವೇಷದ ವಿರೋಧಿ ಬಿಜೆಪಿ ಆರ್ಎಸ್ಎಸ್ನ ಗೋಳ್ವಾಲ್ಕರ್ ಸಾವರ್ಕರ್ ರವರು ಮನುಸ್ಮೃತಿ ವಾರಸುದಾರರು. ಮನುಷ್ಯರ ಮಧ್ಯೆ ಅಸಮಾನತೆ, ತಾರತಮ್ಯ ಸೃಷ್ಟಿಸಿದ ಸಂವಿಧಾನ ವಿರೋಧಿಗಳು. ಭಾರತ ಸಮಾಜವು ಮನುಸ್ಮೃತಿಯನ್ನು ಒಪ್ಪುತ್ತದೆ. ಭಾರತ ಸಂವಿಧಾನವು ವಿದೇಶಿನಲ್ಲದ್ದು ಎಂದು ದ್ವೇಷ ಕಾರಿದವರು ಇಂದಿಗೂ ಬಿಜೆಪಿ ಆರ್ಎಸ್ಎಸ್ ಸಂಘಗಳಿಗೆ ಗೋಳ್ವಾಲ್ಕರ್ ಸಾವರ್ಕರ್ ಅವರ ಸಿದ್ಧಾಂತಗಳೇ ಅವರ ಭಾರತ ಕಲ್ಪನೆಗೆ ಆಧಾರಗಳು. ಇವರು ಸಹಜವಾಗಿ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ತಮ್ಮ ಬದುಕನ್ನು ತ್ಯಾಗ ಮಾಡಿದ ಬುದ್ಧ ಅಂಬೇಡ್ಕರ್ ಸಂವಿಧಾನದ ವಿರೋಧಿಗಳೇ ಆಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗಣತಂತ್ರ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಫಲದಿಂದಾಗಿ ಗುಜರಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ವೈಶ್ಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಏನು ಇವ ಅಮಿತ್ ಶಾ ಇದ್ದಾನ, ಒಂದು ವ್ಯಾಪಾರ ಮಾಡ್ಕೊಂಡು ಬದುಕಬೇಕಾಗಿತ್ತು. ಆದ್ರೆ ಆತ ಈ ದೇಶದ ಗೃಹ ಮಂತ್ರಿ ಆಗ್ಲಿಕ್ಕೆ ಬನ್ನಿ ಒಳಗಡೆ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಅವರ ಋಣದಿಂದಾಗಿಯೇ ದೇಶದ ಅತ್ಯುನ್ನತ ಒಂದು 2ನೇ ಸ್ಥಾನವನ್ನು ಅಲಂಕರಿಸತಕ್ಕಂಥ ಅಮಿತ್ ಶಾ ನಾನು ಯಾರಿಂದ ಬಂದಿದ್ದೀನಿ ಅನ್ನುವಂತ ಋಣಗೇಡಿ ಮನುಷ್ಯ. ಋಣಿಯಿಂದ ಅವನಂತಾರಲ್ಲ, ಉಪಕಾರ ಸ್ಮರಣೆಯಿಂದ ಅವರಂತಾರಲ್ಲ, ಆ ಉಪಕಾರ ಸ್ಮರಣೆಯಿಂದ ಇರ್ತಕ್ಕಂಥ ಅಮಿತ್ ಶಾ ತಾನು ಯಾರಿಂದ ದೇಶದ ಏನು ಗೃಹ ಮಂತ್ರಿ ಆಗಿದ್ದಾರ ಅಂತ ಮಹಾತ್ಮರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಸ್ವಾಮಿ, ಈ ದೇಶದಲ್ಲಿ ದೇವರು, ತಿಂದ್ರು, ಸ್ವರ್ಗ, ನರಕ, ಪಾಪ, ಪುಣ್ಯ ಅಂತ ಹೇಳ್ಕೊಂಡೇ ದೇಶದ 92% ಜನರನ್ನ ಈ ಮೌಢ್ಯದಲ್ಲಿ ಮುಳುಗಿಸಿರ್ತಕ್ಕಂಥದ್ದು ನೀನ್ ಹೇಳ್ತಿರ್ತಕ್ಕಂಥ ದೇವರೇ. ಸ್ವರ್ಗ ಸಿಕ್ತಿತ್ತು ಅಂತಾಗಿಲ್ಲ, ಸತ್ತ ಮೇಲೆ ಸಿಗ್ತಕ್ಕಂಥ ಸ್ವರ್ಗ ನಮಗೆ ಬೇಕಾಗಿಲ್ಲ. ಈ ಜೀವನದಲ್ಲಿ ಘನತೆಯಿಂದ ಮನುಷ್ಯನಾಗಿ ತಲೆ ಎತ್ತಿ ನಡ್ತಕ್ಕಂಥ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ನಮಗೆ ದೇವರಿಗಿಂತ ದೊಡ್ಡವನು ಅನ್ನೋದನ್ನ ಅಮಿತ್ ಶಾಗೆ ಕೂಗಿ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ಎಸ್ ಮಾರೆಪ್ಪ, ರವೀಂದ್ರನಾಥ ಪಟ್ಟಿ, ಹೇಮರಾಜ್ ಅಸ್ಕಿಯಾಳ, ಕೆಇ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.